ಇದು Oppo Reno 15 5G ಮತ್ತು ಇದು Oppo Reno 14 5G. Reno 15 ಕೆಲವು ದಿನಗಳಿಂದ ಲಾಂಚ್ ಆಗಿದೆ, ಆದರೆ Reno 14 ಲಾಂಚ್ ಆಗಿ ತುಂಬಾ ದಿನ ಆಯಿತು. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ, ನೀವು Reno 15 ನ ತಗೊಳ್ಬೋದಾ ಅಥವಾ Reno 14 ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತಾ ಅಂತ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಎರಡು ಬಾಕ್ಸ್ಗಳನ್ನು ನೋಡಿ, ಇವುಗಳ ಫೋನ್ ಡಿಸೈನ್ ಹೇಗಿರುತ್ತೆ ಅನ್ನೋದು ಹಿಂಟ್ ಬಾಕ್ಸ್ ಮೇಲೆ ಸಿಗುತ್ತೆ. ಅಂದ್ರೆ Reno 15 ಬಾಕ್ಸ್ ಮೇಲೆ ಕೊಡುವ ಡಿಸೈನ್ ಅದೇ ಸೇಮ್ ಡಿಸೈನ್ ಫೋನ್ ಇರುತ್ತೆ, ಮತ್ತೆ Reno 14 ಕೊಡುವ ಬಾಕ್ಸ್ ಮೇಲೆ ಇರುವ ಡಿಸೈನ್ ಸೇಮ್ ನೋಡೋದಕ್ಕೆ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಕವರ್, ಚಾರ್ಜರ್, ಕೇಬಲ್ ಎಲ್ಲವೂ ಸಿಗುತ್ತೆ. ಎಕ್ಸ್ಟ್ರಾ ನೀವು ಏನು ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಪ್ರೀಮಿಯಂ ಗ್ಲಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಆದ್ರೆ ಕವರ್ ಕ್ವಾಲಿಟಿ ಸ್ವಲ್ಪ ಡಿಫ್ರೆನ್ಸ್ ಇದೆ. Reno 15 ಕವರ್ ನನಗೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಈಗ ನಮ್ಮ ಹತ್ರ ಎರಡು ಫೋನ್ಗಳ ವೈಟ್ ಕಲರ್ ಇದಾವೆ, ಸೇಮ್ ಕಲರ್ ಇರೋದ್ರಿಂದ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಡಿಸೈನ್ ವಿಷಯದಲ್ಲಿ ಈ ಬಾರಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇನ್ನು Oppo Reno 15 ನಲ್ಲಿ 3 ಕ್ಯಾಮ್ರಾ ಇದೆ, ಇತರ ಸ್ಟೈಲಿಶ್ ನಲ್ಲಿ ಕೊಡಲಾಗಿದೆ. ಆದ್ರೆ Reno 14 ನ ಕ್ಯಾಮ್ರಾ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕ್ಯಾಮ್ರಾ ಗ್ಲಾಸ್ ಸೈಡ್ ನಲ್ಲಿ ವೈಟ್ ಶೇಡ್ ಕಾಣಿಸುತ್ತೆ. ತುಂಬಾ ಜನರಿಗೆ Reno 14 ಡಿಸೈನ್ ಜಾಸ್ತಿ ಇಷ್ಟ ಆಗುತ್ತೆ. ಇದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇದರ ಡಿಸೈನ್ ಲೈಟ್ ನಲ್ಲಿ ಜಾಸ್ತಿ ವಿಸಿಬಲ್ ಆಗಿರುತ್ತೆ ಮತ್ತು ಇದು ಮ್ಯಾಟ್ ಫಿನಿಶಿಂಗ್ ಆಗಿದೆ. ಇದರಿಂದ ಕೈಯಲ್ಲಿ ಹಿಡಿದಾಗ ಪ್ರೀಮಿಯಂ ಫೀಲ್ ಕೊಡುತ್ತೆ. ಆದ್ರೆ Reno 15 ಬ್ಯಾಕ್ ಸೈಡ್ ನಲ್ಲಿ ಗ್ಲಾಸಿ ಫಿನಿಶಿಂಗ್ ಇದೆ. ಇದರ ನ್ಯೂ ಡಿಸೈನ್ ನಾರ್ಮಲಿ ಕಡಿಮೆ ಶೈನ್ ಇದೆ. ಎರಡು ಫೋನ್ಗಳಲ್ಲಿ ಬ್ಯಾಕ್ ನಲ್ಲಿ ಗ್ಲಾಸ್ ಇದೆ. ಇವುಗಳ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಅಂದ್ರೆ Reno 15 ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ನಾನು ಇದನ್ನ ಫಸ್ಟ್ ಟೈಮ್ ಕೈಲಿ ಹಿಡಿದಾಗ ಇದನ್ನ ನೋಟಿಸ್ ಮಾಡಿದ್ದು. Reno 15 ವೆಯ್ಟ್ Reno 14 ಗಿಂತ ಸ್ವಲ್ಪ ಜಾಸ್ತಿ ಇದೆ. Reno 14 ವೆಯ್ಟ್ ಸುಮಾರು 190 ಗ್ರಾಮ್ ವೆಯ್ಟ್ ಇದೆ, ಆದ್ರೆ Reno 15 ಸುಮಾರು 200 ಗ್ರಾಮ್ ವೆಯ್ಟ್ ಇದೆ. ಇದಕ್ಕೆ ರೀಸನ್ ಏನಂದ್ರೆ ಬ್ಯಾಟ್ರಿ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ Reno 15 ನಲ್ಲಿ ನಿಮಗೆ 6500 mAh ಬ್ಯಾಟರಿ ಸಿಗುತ್ತೆ, Reno 14 ನಲ್ಲಿ 6000 mAh ಬ್ಯಾಟರಿ ಸಿಗುತ್ತೆ. ಆದ್ರೆ ಚಾರ್ಜರ್ ಎರಡು ಫೋನ್ಗಳಲ್ಲಿ 80 ವಾಟ್ಸ್ ಸೇಮ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಸ್ಪೀಡ್ ನಲ್ಲಿ ಏನು ಅಪ್ಗ್ರೇಡ್ ಮಾಡಿಲ್ಲ. ಈಗ ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ, ನಾನು ಎರಡು ಫೋನ್ಗಳಲ್ಲಿ ಮೂವೀಸ್ ಕಂಟೆಂಟ್ ನೋಡಿದಾಗ ಡಿಸ್ಪ್ಲೇ ಅಲ್ಲಿ ನೋಟಿಸಬಲ್ ಡಿಫರೆನ್ಸ್ ಕಾಣುತ್ತೆ. Reno 15 ನಲ್ಲಿ 6.7 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. ಇದರ ಔಟ್ಡೋರ್ ಯೂಸೇಜ್ ನಲ್ಲಿ ಬ್ರೈಟ್ನೆಸ್ ಬೆಟರ್ ಆಗಿದೆ. ಮತ್ತು Reno 14 ನಲ್ಲಿ 6.59 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದರ ಬ್ರೈಟ್ನೆಸ್ ಕೂಡ ಜಾಸ್ತಿ ಇದೆ. ಆದ್ರೆ ಇವುಗಳ ಸನ್ಲೈಟ್ ನಲ್ಲಿ ಟೆಸ್ಟ್ ಮಾಡಿದಾಗ Reno 15 ಬ್ರೈಟ್ನೆಸ್ ಕ್ಲಾರಿಟಿ ಬೆಟರ್ ಅನ್ಸುತ್ತೆ. ಜೊತೆಗೆ ಯೂಟ್ಯೂಬ್ ಕಂಟೆಂಟ್ ನೋಡಿದಾಗ ಕಲರ್ಸ್ ಎರಡು ಫೋನ್ಗಳಲ್ಲಿ ಚೆನ್ನಾಗಿ ಬರುತ್ತೆ, ಜಾಸ್ತಿ ಏನು ಡಿಫ್ರೆನ್ಸ್ ಕಾಣೋದಿಲ್ಲ. ಬ್ಲೆಜಲ್ಸ್ ಮತ್ತು ಚಿನ್ ಎರಡು ಫೋನ್ಗಳಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ, ಕಡಿಮೆ ಇದೆ. ಇನ್ನು ಇವುಗಳ ಪೋರ್ಟ್ಸ್ ಮತ್ತು ಬಟನ್ಸ್ ಕಡೆ ಬಂದ್ರೆ, ಎರಡು ಫೋನ್ಗಳ ರೈಟ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಬಾಟಮ್ ನಲ್ಲಿ ಸ್ಪೀಕರ್, ಟೈಪ್ ಸಿ ಪೋರ್ಟ್, ಮೈಕ್, ಡ್ಯೂಯಲ್ ಸಿಮ್ ಕಾರ್ಡ್ ಸ್ಲಾಟ್ ಸಿಗುತ್ತೆ. ಟಾಪ್ ನಲ್ಲಿ ಸ್ಪೀಕರ್, ಮೈಕ್ರೋಫೋನ್, ಐಆರ್ ಬ್ಲಾಸ್ಟರ್ ಇದೆ. ಈ ಎರಡು ಫೋನ್ಗಳಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗುತ್ತೆ. ಇದರ ಆರ್ಮರ್ ಬಾಡಿ ಪ್ರೊಟೆಕ್ಷನ್ ಸಿಗುತ್ತೆ. ನಾರ್ಮಲ್ ಆಕ್ಷನ್ ಡ್ರಾಪ್ಸ್ ನಲ್ಲಿ ಇದು ಸರ್ವೈವ್ ಆಗುತ್ತೆ, ಆದ್ರೆ ಬೇಕು ಅಂತ ಬೀಳ್ಸಕ್ ಹೋಗ್ಬಿಡಿ. ಈಗ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, Reno 15 ನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇದರಲ್ಲಿ 15 lakh ಪ್ಲಸ್ ಆಂಟಿಜೋ ಸ್ಕೋರ್ ಬರುತ್ತೆ. ಮತ್ತು Reno 14 ನಲ್ಲಿ MediaTek Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇದರಲ್ಲಿ 14 lakh ಪ್ಲಸ್ ಆಂಟಿಜೋ ಸ್ಕೋರ್ ಬರುತ್ತೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಆದ್ರೆ Reno 14 ಪ್ರೊಸೆಸರ್ ಈಗಲೂ ಸ್ವಲ್ಪ ಸ್ಟೇಬಲ್ ಆಗಿದೆ. ನಾವು ಎರಡು ಫೋನ್ಗಳಲ್ಲಿ ಗೇಮಿಂಗ್ ಹೆವಿ ಟಾಸ್ಕ್ ನ ಟೆಸ್ಟ್ ಮಾಡಿದೀವಿ. ಎರಡೂ ಕೂಡ ಸ್ಮೂತ್ ಹ್ಯಾಂಡ್ಲಿಂಗ್ ಮಾಡುತ್ತೆ. ಜೊತೆಗೆ ಎರಡು ಫೋನ್ಗಳಲ್ಲಿ ಹೀಟಿಂಗ್ ಇಶ್ಯೂಸ್ ಕೂಡ ಇಲ್ಲ. ಇನ್ನು ಇವುಗಳ ಸಾಫ್ಟ್ವೇರ್ ಕಡೆ ಬಂದ್ರೆ, Reno 15 Android 16 ಮತ್ತು ಕಲರ್ಸ್ OS 16 ನಲ್ಲಿ ಬರ್ತಾ ಇದೆ. Reno 14 Android 15 ಮತ್ತು ಕಲರ್ಸ್ OS 15 ನಲ್ಲಿ ಬರುತ್ತೆ. ಅಂದ್ರೆ Reno 15 ನಲ್ಲಿ ಅಪ್ಗ್ರೇಡ್ ಸಿಗ್ತಾ ಇದೆ. ಜೊತೆಗೆ ಎ ಫೀಚರ್ಸ್ ವಿಷಯಕ್ಕೆ ಬಂದ್ರೆ, Reno 15 ನಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡಲಾಗಿದೆ. ಇದರಲ್ಲಿ ಮೈಂಡ್ ಸ್ಪೇಸ್ ಫೀಚರ್ ಸಿಗ್ತಾ ಇದೆ. ನೀವು ಸೇವ್ ಮಾಡಿದಾಗ ಮೆಮೊರೀಸ್, ಕಂಟೆಂಟ್ ಸಪರೇಟ್ ಆಪ್ ನಲ್ಲಿ ಸ್ಟೋರ್ ಮಾಡುತ್ತೆ ಮತ್ತು ನಿಮಗೆ ರಿಮೈಂಡರ್ ಕೂಡ ಕೊಡುತ್ತೆ. ಎರಡನೇದು AI ಸಜೆಸ್ಟ್. ಇದು ವೆದರ್, ನ್ಯೂಸ್, ನಿಮ್ಮ ಯೂಸೇಜ್ ಪ್ಯಾಟರ್ನ್ ಮೇಲೆ ಸಜೆಸ್ಟ್ ಕೊಡುತ್ತೆ. ಇನ್ನು ಫೋಟೋ ಆಪ್ ನಲ್ಲಿ AI ಪೋರ್ಟ್ರೇಟ್ ಫೀಚರ್ ಸಿಗ್ತಾ ಇದೆ. ಇದು ನಿಮ್ಮ ಡಾರ್ಕ್ ಫೋಟೋಸ್ನು AI ಮುಖಾಂತರ ಎನ್ಹಾನ್ಸ್ ಮಾಡುತ್ತೆ. AI ಫೀಚರ್ಸ್ ಓವರ್ ಆಲ್ ಎರಡು ಫೋನ್ಗಳಲ್ಲಿ ಆಲ್ಮೋಸ್ಟ್ ಸೇಮ್ ಇದಾವೆ. ಜೊತೆಗೆ ಎರಡು ಫೋನ್ಗಳಿಗೆ IP68, IP69 ರೇಟಿಂಗ್ ಸಿಗ್ತಾ ಇದೆ. ನೀವು ಸ್ವಿಮ್ಮಿಂಗ್ ಫೋನಲ್ಲಿ ವಾಟರ್ ಶೂಟ್ ನ ಮಾಡಬಹುದು, ಫೋನ್ ಏನಾಗಲ್ಲ. ಫೈನಲಿ ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಕ್ಯಾಮ್ರಾ ಮೆಗಾ ಪಿಕ್ಸೆಲ್ ಎರಡು ಫೋನ್ಗಳಲ್ಲಿ ಸೇಮ್ ಇದೆ. ಅಂದ್ರೆ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ,
50 MP ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ ಮತ್ತು 50 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಪ್ರಾಕ್ಟಿಕಲಿ ಟೆಸ್ಟ್ ಮಾಡಿದೀವಿ. ಫಸ್ಟ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಫೋಟೋಸ್ ನೋಡಿ, ಎರಡು ಫೋನ್ಗಳಲ್ಲಿ ಫೋಟೋಸ್ ಸೇಮ್ ಇರೋ ತರನೇ ಅನ್ಸುತ್ತೆ. ಆದ್ರೆ ರೆನೋ 15 ಸ್ಲೈಟ್ಲಿ ಬೆಟರ್ ಡೈನಮಿಕ್ ರೇಂಜ್ ನ ಕೊಡುತ್ತೆ. 1x ನಲ್ಲಿ ಕೂಡ ರೆನೋ 15 ನಲ್ಲಿ ಬೆಟರ್ ಫೋಟೋಸ್ ಬರುತ್ತೆ, ಆದ್ರೆ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಿಸೋದಿಲ್ಲ. ಅಷ್ಟೇ ಅಲ್ಲ 2x 3.5x 7x ಅಲ್ಲಿನೂ ಎರಡು ಫೋನ್ಗಳಲ್ಲಿ ಡೀಟೇಲ್ಸ್ ಚೆನ್ನಾಗಿ ಕೊಡುತ್ತೆ. ಆದ್ರೆ ಸನ್ಲೈಟ್ ನಲ್ಲಿ ರೆನೋ 14 ಎಕ್ಸ್ಪ್ಲೋರ್ ಕಂಟ್ರೋಲ್ ಬೆಟರ್ ಇದೆ ಅನ್ಸುತ್ತೆ. ರೆನೋ 15 ಸ್ಲೈಟ್ಲಿ ಓವರ್ ಎಕ್ಸ್ಪೋಸ್ ಮಾಡುತ್ತೆ. ಜೊತೆಗೆ ಪೋರ್ಟ್ರೇಟ್ ಶಾರ್ಟ್ಸ್ ನಲ್ಲಿ ಬ್ಲರ್ ಕ್ವಾಲಿಟಿ ಎರಡು ಫೋನ್ಗಳಲ್ಲಿ ಚೆನ್ನಾಗಿದೆ, ಆದ್ರೆ ಝೂಮ್ ಮಾಡಿದಾಗ ರೆನೋ 15 ಡೀಟೇಲ್ಸ್ ಸ್ವಲ್ಪ ಬೆಟರ್ ಇದೆ ಅನ್ಸುತ್ತೆ. ಬ್ಲಾಕ್ ಲೈಟ್ ಪೋರ್ಟ್ರೇಟ್ ಟೆಸ್ಟ್ ನಲ್ಲಿನೂ ರೆನೋ 14 ನ ಲೈಟ್ ಕಂಟ್ರೋಲ್ ಎಕ್ಸಲೆಂಟ್ ಆಗಿದೆ. ರಿನೋ 15 ಎಕ್ಸ್ಪ್ಲೋರ್ ಜಾಸ್ತಿ ಮಾಡುತ್ತೆ, ಫೇಸ್ ಕ್ಲಾರಿಟಿನೂ ಕಡಿಮೆ ಆಗುತ್ತೆ. ಇನ್ನು ಸೆಲ್ಫಿ ಫೋಟೋಸ್ ನಲ್ಲಿ ರೆನೋ 14 ನ್ಯಾಚುರಲ್ ಫೋಟೋಸ್ ಕೊಡುತ್ತೆ. ರೆನೋ 15 ಸೆಲ್ಫಿ ಫೋಟೋಸ್ ಫೇಸ್ ರೆಡ್ ಟೋನ್ ಆಗಿರುತ್ತೆ. ಎರಡು ಫೋನ್ಗಳಲ್ಲಿ ಸೆಲ್ಫಿ ಕ್ಯಾಮ್ರಾದಲ್ಲಿ 2x ನ ಝೂಮ್ ಮಾಡ್ಬೋದು, ಇದರಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಎರಡು ಫೋನ್ಗಳಲ್ಲಿ 120x ಝೂಮ್ ಮಾಡ್ಬೋದು. ಎರಡು ಫೋನ್ಗಳಲ್ಲಿ ಝೂಮ್ ಫೋಟೋಸ್ ಚೆನ್ನಾಗಿ ಬರುತ್ತೆ, ಆದರೆ ರೆನೋ 15A ಇರೋದ್ರಿಂದ ಫೋಟೋನ ಎನ್ಹಾನ್ಸ್ ಮಾಡುತ್ತೆ, ಫೋಟೋಸ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಎರಡು ಫೋನ್ಗಳಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ 4K ವಿಡಿಯೋ 60fps ನಲ್ಲಿ ತೆಗಿಬೋದು. ಎರಡು ಫೋನ್ಗಳ ವಿಡಿಯೋಸ್ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಎರಡು ಸೇಮ್ ಔಟ್ಪುಟ್ ಕೊಡುತ್ತೆ. ಕಲರ್ಸ್, ಡೀಟೇಲ್ಸ್, ಡೈನಮಿಕ್ ರೇಂಜ್ ಎಲ್ಲವೂ ಎರಡು ಫೋನ್ಗಳಲ್ಲಿ ಸೇಮ್ ಇದೆ. ಓವರ್ ಆಲ್ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಮೇಜರ್ ಅಪ್ಗ್ರೇಡ್ ಏನೂ ಇಲ್ಲ. ರೆನೋ 15 ಫೋಟೋಸ್ ಸ್ಲೈಟ್ಲಿ ಬೂಸ್ಟ್ ಲುಕ್ ಕೊಡುತ್ತೆ, ರೆನೋ 14 ಫೋಟೋಸ್ನಲ್ಲಿ ನ್ಯಾಚುರಲ್ ಲುಕ್ ಕೊಡುತ್ತೆ. ಈಗ ಇವುಗಳ ಫೈನಲ್ ಕನ್ಕ್ಲೂಷನ್ ಕಡೆ ಬಂದರೆ ರಿನೋ 15 ನಲ್ಲಿ ಬ್ಯಾಟ್ರಿ ಅಪ್ಗ್ರೇಡ್ ಆಗಿದೆ, ಸಾಫ್ಟ್ವೇರ್ ಅಲ್ಲಿ AI ಫೀಚರ್ ಸಿಗ್ತಾ ಇದೆ, ಕ್ಯಾಮ್ರಾದಲ್ಲಿ ಮೈನರ್ ಚೇಂಜಸ್ ಆಗಿದೆ ಅಷ್ಟೇ, ಜಾಸ್ತಿ ಇಲ್ಲ. ಇದರ ಸೈಜ್ ಅಂಡ್ ವೆಯ್ಟ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ರಿನೋ 15 ನಿಮಗೆ 45,999 ಸಿಗ್ತಾ ಇದೆ, ರಿನೋ 14 ನಿಮಗೆ 39,999 ಸಿಗ್ತಾ ಇದೆ. ರಿನೋ 15 ಜಾಸ್ತಿ ಪ್ರೈಸ್ ಆಗಿದೆ. ನೀವು ಹೊಸ ಫೋನ್ ತಗೊಳ್ಬೇಕು ಅಂತಿದ್ರೆ ರಿನೋ 15 ನ ತಗೊಳ್ಬೋದು, ಆದ್ರೆ ನೀವು ಆಲ್ರೆಡಿ ರಿನೋ 14 ಯೂಸರ್ಸ್ ಆಗಿದೆ, ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ರಿನೋ 14 ನ ಯೂಸ್ ಮಾಡಿ. ರಿನೋ 15 ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಈಗಲೂ ರಿನೋ 14 ಬೆಟರ್ ವ್ಯಾಲ್ಯೂ ಫಾರ್ ಡಿವೈಸ್ ಆಗಿದೆ. ಆದರೆ ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು, ನಿಮಗೆ ಯಾವ ಫೋನ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮತ್ತೊಂದು ಹೊಸ ವಿಡಿಯೋಗಾಗಿ ಸಿಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.